ಸವಿತಾ, ಎಸ್ ಸರ್. ಈಗ ನಾವು ಆಧಾರ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋತೀವಿ ಅನ್ನೋದು ಹೇಳ್ತೀರಾ? ಹೇಳ್ತೀನಿ ಸರ್. ಓಕೆ. ಫಸ್ಟ್ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಬೇಕ್ರಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದ ನಂತರ ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡ್ಬೇಕ್ರಿ. ಓಕೆ, ಆಧಾರ್ ಕಾರ್ಡನ್ನು ನಾವು ಸರ್ಚ್ ಮಾಡಬೇಕು. ನೆಕ್ಸ್ಟ್ ಗೆಟ್ ಆಧಾರಲ್ಲಿ ಹೋಗ್ಬೇಕ್ರಿ. ಓಕೆ, ಗೆಟ್ ಆಧಾರಲ್ಲಿ ನಾವು ಎಂಟ್ರಿ ಆಗಬೇಕು. ನೆಕ್ಸ್ಟ್ ಡೌನ್ಲೋಡ್ ಆಧಾರ್ನ ಕ್ಲಿಕ್ ಮಾಡ್ಬೇಕ್ರಿ. ಓಕೆ, ನೆಕ್ಸ್ಟ್ ಡೌನ್ಲೋಡ್ ಆಧಾರನ್ನು ಕ್ಲಿಕ್ ಮಾಡಬೇಕು. ಇವಾಗ ಆಧಾರ್ ನಂಬರ್ನ ಎಂಟರ್ ಮಾಡ್ಬೇಕ್ರಿ. ಓಕೆ, ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. 77995 ನಂತರ 64691243. ಓಕೆ, ನೆಕ್ಸ್ಟ್ ಕ್ಯಾಪ್ಚಾನ ಎಂಟರ್ ಮಾಡ್ಬೇಕ್ರಿ. ಓಕೆ, ಕ್ಯಾಪ್ಚಾ ಕೊಟ್ಟಿರುವಂಥ ಕ್ಯಾಪ್ಚಾ ನಾವು ಎಂಟರ್ ಮಾಡಬೇಕು. ಇವಾಗ OTP ಸೆಂಡ್ ಆಗಿರ್ತದೆ ರೀ. ಓಕೆ, ಈಗ ಕೊಟ್ಟಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಅವರಿಗೆ ಒನ್ ಟೈಮ್ ಪಾಸ್ವರ್ಡು ಈ ಆಧಾರ್ ನಂಬರ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಓಕೆ, ಆ OTPಯನ್ನು ನಾವು ಇಲ್ಲಿ ಎಂಟರ್ OTPಯಲ್ಲಿ ಹಾಕಬೇಕ್ರಿ. ಓಕೆ, ನಾವು ಆಧಾರ್ ಕಾರ್ಡ್ OTPಗೋಸ್ಕರ ಸ್ವಲ್ಪ ವೇಟ್ ಮಾಡೋಣ. ಬಂದ ತಕ್ಷಣ ನಾವಿಲ್ಲಿ ಅದನ್ನು ಹಾಕೋಣ. ಓಕೆ, ಈಗ ನಾವು OTPಯನ್ನು ಬಳಸಿಕೊಂಡು ನಾವು ಆಧಾರ್ ಕಾರ್ಡನ್ನು ಜನ್ರೇಟ್ ಮಾಡ್ಬೋದಾ? ಎಸ್ ಸರ್. ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್, ದ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್. ಓಕೆ, ಎಸ್, ಥ್ಯಾಂಕ್ ಯು.